अस्सलामुअलैकुम, मैं अफसर मैसूरी। नाजरीन इकराम, आज हिंदुस्तान भर में 26 जनवरी बड़े आला पैमाने पर मनाया गया। आप सब लोगों को इस बात की खबर है कि आज जो है हमारे मैसूर शहर के चामराजा हल्का, जहां पर के हरीश गौड़ा साहब एमएलए हैं, वहीं पर जो है रहमतुल्लाह उर्फ टीपू, उनकी जानिब से जो है यहाँ पर 4 पहिए वाली जो ठेलने की गाड़ियां हैं वो तकसीम किए गए हरीश गौड़ा साहब के हाथों से, जो एमएलए हैं। तो आज इस खुशी के मौके पर जो है खुद रुकन असेंबली के हरीश गौड़ा साहब जो है यहाँ पर पहुंचे। तो आइए जानते हैं इस ताल्लुक से के हरीश गौड़ा साहब ने क्या कुछ कहा है, आइए सुनते हैं। ಇವತ್ತು ನಮ್ಮ ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಾರ್ಡ್ ನಂಬರ್ 26 ಇಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಬೂಸಿಯಣ್ಣವರು ಮತ್ತು ನಾನು, ನಮ್ಮ ಕಾಂಗ್ರೆಸ್ ಪಕ್ಷದ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳಾದಂಥ ಶಿವಣ್ಣನವರು ಮತ್ತು ಈ ವಾರ್ಡಿನ ಡಿಫಿಡೆಂಟ್ ಕ್ಯಾಂಡಿಡೇಟ್ ಆದಂಥ ಟಿಪು ಅವರು, ಹಾಗೆಯೇ ಈ ವಾರ್ಡಿನ ಅಧ್ಯಕ್ಷರಾದಂಥ ಸಮೀನಾ ಕೌಸರ್ ಅವರು ಎಲ್ಲರನ್ನು ಸೇರಿ ಇವತ್ತು 5 ಜನಕ್ಕೆ ಉಚಿತವಾಗಿ ತಳ್ಳುವ ಗಾಡಿಯನ್ನು ಕೊಡ್ತಾ ಇರುವಂಥದ್ದು. ಇವರೆಲ್ಲ ಸ್ಟ್ರೀಟ್ ವೆಂಡರ್ಸ್ಗೆ ಇವತ್ತು ತಳ್ಳುವ ಗಾಡಿಯನ್ನು 5 ಜನಕ್ಕೆ ನಮ್ಮ ಟಿಪು ಅವರು ಸ್ವಂತ ದುಡ್ಡಿಂದ ಖರ್ಚು ಮಾಡಿ ನನ್ನ ಹೆಸರು ಹಾಕ್ಸ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆಲ್ರಿಗೂ ಕೊಡುವಂಥದ್ದು ಮಾಡಿದ್ದಾರೆ. ಅವರು ಉತ್ತಮವಾದಂಥ ವ್ಯಾಪಾರವನ್ನು ಮಾಡಲಿ, ಮತ್ತು ಅವ್ರಿಗೆ ಏನು ಪದಾರ್ಥಗಳನ್ನ ವ್ಯಾಪಾರ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಲ್ಲ ಮಳೆಯಲ್ಲಿ ಕೆಟ್ಟೋಗ್ಬಾರ್ದು ಅಂತ ಅಂದ್ಬಿಟ್ಟು ಅದನ್ನು ಗಾಡಿಯನ್ನು ತುಂಬ ಸುಸಜ್ಜಿತವಾಗಿ ಮಾಡಿ ಕೊಟ್ಟಿರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಸುಮಾರು ಕೆಲಸಗಳನ್ನ ಟಿಪು ಅವರು ಮಾಡ್ಕೊಂಡು ಬಂದಿದ್ದಾರೆ ಈ ವಾರ್ಡ್ನಲ್ಲಿ. ಈ ವಾರ್ಡ್ ಆಶೀರ್ವಾದ ಅವರಿಗೆ ಇನ್ನೂ ಹೆಚ್ಚು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಅವರು ಈ ಥರದ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಮತ್ತು ಭರವಸೆ ನಮ್ಗೆಲ್ರಿಗೂ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ಬ್ಲಾಕ್ ಅಧ್ಯಕ್ಷರಾದಂಥ ನಾಗಭೂಷಣ್ ಅವರು ಬಂದು ಈ ಭಾಗದ ಎಲ್ಲರಿಗೂ ಇಲ್ಲಿ ಏನು ಈ ಭಾಗದಲ್ಲಿ ಅತಿ ಬಡಸ್ತನದಲ್ಲಿರುವಂಥ ಜನಗಳಿಗೆ ಸಹಕಾರಿಯಾಗಬೇಕು ಅಂತ ನನ್ನ ನಿಟ್ಟಿನಲ್ಲಿ ತುಂಬ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಮತ್ತು ಶಿವಣ್ಣವರು ಎಲ್ಲರನ್ನೂ ಸೇರಿ, ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರನ್ನೂ ಸೇರಿ ಇದನ್ನು ಇನ್ನೂ ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಅವಕಾಶವನ್ನು ತಾಯಿ ಚಾಮುಂಡೇಶ್ವರಿ ನಮಗೆ ಮತ್ತು ಅವ್ರಿಗೆ ಎಲ್ರಿಗೂ ಕೊಡುವಂಥದ್ದಾಗಲಿ.
ಆ ಭಗವಂತನ ಕೃಪೆ, ಅಲ್ಲಾಹ್ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೊಡ್ಕೊಂತೀನಿ. ಇಲ್ಲ, ನಾವು ACP ಮತ್ತೆ DCP ಅವ್ರನ್ನ ಮತ್ತೆ ಪೊಲೀಸ್ ಕಮಿಷನರ್ ಹತ್ರ ನಾವೆಲ್ಲ ಮಾತಾಡಿದೀವಿ. ನಮ್ಮ ಭಾಗದಲ್ಲಿ ಏನು ಮೊದಲು ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಅವಳಿ ಏನಿತ್ತು ಅದನ್ನ ನಾವು ಆದಷ್ಟು ಕಂಟ್ರೋಲ್ಗೆ ತರುವಂತ ಕೆಲಸವನ್ನ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ. ಮೊದಲಿಗಿಂತ ಈಗ ಕಡಿಮೆ ಆಗೈತೆ ಅಂತ ಅನ್ನೋದು ನಮ್ಮ ಅನಿಸಿಕೆ. ನಿಮ್ಗೇನಾದ್ರೂ ಆ ಥರ ಮಾಹಿತಿಗಳಿದ್ರೆ, ಇಲ್ಲ ಇಲ್ಲಿ ಸ್ಥಳೀಯವಾಗಿ ಯಾರಾದ್ರೂ ನಮಗೆ ಮಾಹಿತಿಯನ್ನ ಕೊಟ್ರೆ ಅದನ್ನ ಪೊಲೀಸ್ ಸಿಬ್ಬಂದಿ ವರ್ಗದವರು ಚಾಚು ತಪ್ಪದೆ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಂತ ಕೆಲಸನ ಮಾಡಿಸ್ತೀವಿ. SIR ಬಗ್ಗೆ ಹೇಳೋದಕ್ಕೆ ಏನು ಇಲ್ಲ, ಅದನ್ನ ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ಮೊದಲ ದಿನ ಲ್ಯಾಪ್ಟಾಪ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸರ್. ಆಪೋಸಿಷನ್ ಹೇಳ್ತಾ ಇದ್ದಾರೆ ಬರೀ ಮುಸ್ಲಿಂಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಲ್ಯಾಪ್ಟಾಪ್ ಅಂತ. ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ನಮ್ಮ ದೇಶ ಭಾರತ ದೇಶ ಜಾತ್ಯತೀತ ದೇಶ. ನಾವು ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಹಿಂದೂಗಳು, ಜೈನರು ಎಲ್ಲಾ ಧರ್ಮದವ್ರನ್ನು ಒಟ್ಟಿಗೆ ವಾಸ ಮಾಡ್ತಾರಂತ ಈ ಪ್ರದೇಶ. ನಮ್ಮ ಭಾರತದಲ್ಲಿ ಮುಸಲ್ಮಾನರಿಗೊಂದು, ಹಿಂದೂಗಳಿಗೊಂದು, ಕ್ರೈಸ್ತರಿಗೊಂದು, ಜೈನರಿಗೊಂದು ಅಂತ ಅನ್ನೋದು ಏನು ಕಾನೂನಿಲ್ಲ, ಎಲ್ರಿಗೂ ಒಂದೇ ಇರೋದು. ನಾವು ಲ್ಯಾಪ್ಟಾಪ್ನ ಈಗ ಹೆಚ್ಚು ಕಡಿಮೆ 500 ಲ್ಯಾಪ್ಟಾಪ್ ಕೊಟ್ಟಂಗಾಯ್ತು ನಾನು ಇಲ್ಲಿವರೆಗ. ಎಲ್ಲಾ ವರ್ಗದ ಜನಗಳಿಗೆ, ಎಲ್ಲಾ ಜಾತಿಯವರಿಗೆ, ಮತ್ತೆ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳನ್ನು ಬಂದು ನಮ್ಮ ಹತ್ರ ಲ್ಯಾಪ್ಟಾಪ್ ನ ಪಡೆದಿದ್ದಾರೆ. JDS ನವರು ನಮ್ಮ ಹತ್ರ ಬಂದು ಲ್ಯಾಪ್ಟಾಪ್ ನ ಪಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ನಮ್ಮ ಹತ್ರ ಲ್ಯಾಪ್ಟಾಪ್ ಪಡೆದಿದ್ದಾರೆ. ಎಲ್ಲಾ ಧರ್ಮದವ್ರಿಗೂ ನಮ್ಮ ಹತ್ರ ಬಂದು ಲ್ಯಾಪ್ಟಾಪ್ ಪಡೆದಿದ್ದಾರೆ. ಯಾರು ವಿದ್ಯಾವಂತರು ಇರ್ತಾರೆ, ಯಾರಿಗೆ ಅವಶ್ಯಕತೆ ಐತೆ, ಅವ್ರಿಗೆ ಆ ಶಕ್ತಿ ಇಲ್ಲ, ಲ್ಯಾಪ್ಟಾಪ್ ತಗೊಳ್ಳುವಂತ ಶಕ್ತಿ ಇಲ್ಲದೆ ಇರುವಂತ ಅವ್ರಿಗೆ ಕೊಡಿಸುವಂತ ಕೆಲಸವನ್ನ ನಮ್ಮ ಟ್ರಸ್ಟ್ ವತಿಯಿಂದ ನಾನು ನಮ್ಮ ಪಕ್ಷದ ಹೆಸರಲ್ಲಿ, ಸಿದ್ದರಾಮಯ್ಯನವರ ಹೆಸರಲ್ಲಿ, DK ಶಿವಕುಮಾರ್ ಅವರ ಹೆಸರಲ್ಲಿ, ನಮ್ಮ ಪಕ್ಷದ ಮುಖಂಡರುಗಳ ಹೆಸರಲ್ಲಿ ನಾನು ಮಾಡಿದ್ದೀನಿ ಆ ಕಾರ್ಯಕ್ರಮನ. ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ ಅದರಲ್ಲಿ ಪಾರ್ಶಾಲಿಟಿ ಮಾಡುವಂಥದ್ದಲ್ಲ. ಶಿಕ್ಷಣ ಕ್ಷೇತ್ರ ಬಲಿಷ್ಠಗೊಳ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಮೈಸೂರು ನಗರದಲ್ಲಿ ಏನೇನು ನಡೀತಾ ಐತೆ ಅಂತ. 2013ರಿಂದ 2018 ಇಸ್ವಿವರೆಗ ಏನು ಮುಖ್ಯಮಂತ್ರಿಗಳಾಗಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ಅವಾಗ 2,500 ಕೋಟಿಯಷ್ಟು ದುಡ್ಡನ್ನ, 2,600 ಕೋಟಿಯಷ್ಟು ದುಡ್ಡನ್ನ ಬರೀ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದು. ಈಗ ನಾನು ಗೆದ್ದ ನಂತರ ಏನು ವಿದ್ಯಾರ್ಥಿನಿಯರುಗಳಿಗೆ ಭಾರಿ ತೊಂದರೆ ಆಯ್ತೈತೆ, ಮತ್ತೆ ಮಹಾರಾಣೀಸ್ ಕಾಲೇಜ್ಗೆ ಕ್ಲಾಸ್ ರೂಮ್ಗಳಿಲ್ಲದೆ ಭಾರಿ ತೊಂದರೆ ಆಯ್ತೈತೆ, ಎನ್ಹಾನ್ಸ್ ಮಾಡ್ಕೊಡ್ಬೇಕು ಅಂತ ನಾನು ಕೇಳಿದಾಗ ರೂಮ್ಸ್ಗಳನ್ನ, ಕ್ಲಾಸ್ ರೂಮ್ಸ್ಗಳನ್ನ ಮತ್ತೆ ವಿದ್ಯಾರ್ಥಿನಿಯ ನಿಲಯನ ಹೆಚ್ಚು ಕಡಿಮೆ 300 ಕೋಟಿಯಷ್ಟು ದುಡ್ಡು ಕೊಟ್ಟರು. ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಟ್ಟಿ ಅದನ್ನ ಮೊದಲನೇ ಬಜೆಟ್ ಅಲ್ಲೇ ಕೊಟ್ಟಂತದ್ದು. ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲಾರ್ಗು ಒಳ್ಳೇದಾಗಬೇಕು ಅಂತ ಅನ್ನೋ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತೈತೆ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಾವ್ರೆ. ಅದ್ರ ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಯಾರಿಗೋ ಮುಸಲ್ಮಾನರಿಗೋ, ಯಾರಿಗೋ ಹಿಂದೂಗಳಿಗೋ, ಯಾರಿಗೋ ಕ್ರಿಶ್ಚಿಯನ್ಸ್ಗೋ, ಯಾರಿಗೋ ಜೈನರಿಗೋ ಒಬ್ರು ಸಮುದಾಯಕ್ಕೆ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇರುವಂತದ್ದಲ್ಲ ಇದು. ನಾವು ಜಾತ್ಯತೀತ ರಾಷ್ಟ್ರದಲ್ಲಿ ಇರೋದು, ಜಾತ್ಯತೀತ ಪಕ್ಷದಲ್ಲಿ ಇರೋದು. ನಾವು ಜಾತ್ಯತೀತದ ಬಗ್ಗೆ ನಮ್ಗೆ ಅಪಾರವಾದ ನಂಬಿಕೆ ಐತೆ. ಹಾಗಾಗಿ ನಾವು ಎಲ್ಲಾ ಧರ್ಮದವ್ರನ್ನ, ಎಲ್ಲಾ ಜಾತಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದು ನಮ್ಮ ಪಕ್ಷದ ಮೇಲೆ ಇಲ್ಸಲ್ಲದ ಆರೋಪಗಳನ್ನ ವಿರೋಧ ಪಕ್ಷದವ್ರು ಮಾಡ್ತಾರೆ, ಅದ್ರ ಬಗ್ಗೆ ನಾವು ಚಿಂತೆ ಮಾಡೋಲ್ಲ. ಸರ್, ಚಾಮರಾಜ ಕ್ಷೇತ್ರ ಎಷ್ಟು ಇಂಪಾರ್ಟೆಂಟ್, ಇನ್ನೂ ತುಂಬಾ ದಿನ ಇದೆ. ಅಪೋಸಿಷನ್ ಬಿಜೆಪಿಯಿಂದ ಫೈಟ್ ಆಡ್ತಾವ್ರೆ, ನಮ್ಗೆ ಟಿಕೆಟ್ ಪ್ರೆಸ್ ಮೀಟ್ ಆಗ್ತಾ ಇದೆ, ಏನೇನೋ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬೇರೆ ಪಕ್ಷದವ್ರ ಬಗ್ಗೆ, ಬೇರೆ ಪಕ್ಷದ ಮುಖಂಡರ ಬಗ್ಗೆ, ನಾನು ಬೇರೆ ಪಕ್ಷದ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ನಮ್ಮ ಪಕ್ಷದಿಂದ ನಾವೇನ್ ಮಾಡ್ಬೇಕು, ನಮ್ಗೆ ಜನ ಇವತ್ತು ಮ್ಯಾಂಡೇಟರಿ ಕೊಟ್ಟವ್ರೆ, ಸರ್ಕಾರ ರಚನೆ ಮಾಡಿ ನಮ್ದೆಲ್ಲ ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗಿ ಅಂತ. ಹಾಗಾಗಿ ನಮ್ಮ ಸರ್ಕಾರ ಇವತ್ತೇನು ಸಾಮಾನ್ಯ ಜನರಿಂದ ಹಿಡಿದು ಮೇಲ್ಮಟ್ಟದಲ್ಲಿರುವಂತ ಜನಗಳಿಗೂ ಏನು ಆಡಳಿತವನ್ನ ಕೊಡಬೇಕು, ಅವ್ರಿಗೆ ಯಾವ ರೀತಿ ಅನುಕೂಲಗಳಾಗಬೇಕು, ಫಂಡಮೆಂಟಲ್ಸ್ ನ ಯಾವ ರೀತಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೀವಿ. ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ ಹೊರತು ಬೇರೆ ಪಕ್ಷದವ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ. ರಿಪಬ್ಲಿಕ್ ಡೇ ಇವತ್ತು ಗಣರಾಜ್ಯೋತ್ಸವ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಇಡೀ ನಮ್ಮ ಭಾರತದ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದೀವಿ. ಇವತ್ತು ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ, ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಅದ್ರ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳಿಗೂ ನಾನು ಹೋಗಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡಿಬಿಟ್ಟು ನಾನು ಇವತ್ತು ಬಂದಿದ್ದೀನಿ. ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಏನು ಗಣಕೂಟಗಳು, ನಮ್ಮ ಗಣರಾಜ್ಯೋತ್ಸವ ಅಂತಂದ್ರೆ ಏನು,
ಎಲ್ಲರನ್ನು ಒಂದುಗೂಡಿಸಿದಂತ ದಿನ ಇದು ಇಡೀ ಭಾರತ ದೇಶವನ್ನ. ಅದು ಈ ಪ್ರಜಾಸತ್ತಾತ್ಮಕವಾದಂತ ವಿಚಾರ. ಅದು ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇರುವಂತದ್ದು. ಎಲ್ಲಾರನ್ನು ಒಂದುಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂತ ಕೆಲಸವನ್ನ ಯಾವ್ದಾದ್ರು ಒಂದು ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಆ ಕೆಲಸವನ್ನ ಮಾಡ್ತೈತೆ. ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಇವತ್ತು ಎಲ್ರಿಗೂ ಇಡೀ ದೇಶದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ. ರಾಷ್ಟ್ರ ಮತ್ತು ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಇವತ್ತು ಟಿಪ್ಪುರವರು ಬಹಳ ಉತ್ತಮವಾದಂಥ ದಿನದಂದು 5 ಜನ ಬಡ ಜನತೆಗೆ ತಳ್ಳುವ ಗಾಡಿಯನ್ನು ಕೊಡುವ ಮುಖಾಂತರ ನಾವು ಬಡ ಜನ ಜೊತೆ ಇರ್ತೀವಿ ಅನ್ನೋದನ್ನು ಅವ್ರು ತೋರಿಸಿದ್ದಾರೆ. ಅದ್ರ ಜೊತೆಗೆ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಕೆ ಹರೀಶ್ ಗೌಡರವರು ಅವರು ಬಂದಾಗಿಂದಾನು ಸಹ ಬಡ ಜನತೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ನೋಡಿದ್ವಿ, ಒಂದು 400ರಿಂದ 500 ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನ ಕೊಟ್ಟಂತ ವಿಚಾರ. ಅದು ಒಂದೇ ಜನಾಂಗಕ್ಕೆ ಕೊಟ್ಟಿಲ್ಲ, ಎಲ್ಲ ಜನಾಂಗಕ್ಕೂ ಕೊಟ್ಟಿರುವಂಥದ್ದು. ಎಲ್ಲ ಪಕ್ಷದ ಕಾರ್ಯಕರ್ತರು ಸಹ ಅದನ್ನು ಬಂದು ತೊಗೊಂಡೋಗಿದ್ದಾರೆ. ಶಾಸಕರ ಅಂಗದ ಬರೀ ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ರೂಮಲ್ಲಿ ಸೇರಿಸ್ಬಿಟ್ಟು ಕೊಡ್ಬೋದಾಗಿತ್ತು, ಅದನ್ನು ಮಾಡಿಲ್ಲ. ಅವರು ಪಕ್ಷಾತೀತವಾಗಿ ಕೊಟ್ಟಿರುವಂಥ ಕೆಲಸವನ್ನ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಮತ್ತು ಇನ್ನೂ ಹೆಚ್ಚು ಇದೇ ಥರ ಒಂದು 30 ತಳ್ಳಗಾಡಿನೂ ಸಹ ಅವರು ಕೊಟ್ಟಿದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮಗಳು ಆರೋಗ್ಯದಿರ್ಬೋದು, ಮತ್ತು ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂತೇಳಿ ಅನೇಕ ಕೆಲಸಗಳನ್ನು ಮಾಡಿ ಇವತ್ತು ಅವರು ಚಾಮರಾಜ ಕ್ಷೇತ್ರದಲ್ಲಿ ಗಟ್ಟಿ ಆಗಬೇಕು. ಇಡೀ ಅವರ ಜೀವನ ಇರೋ ತನಕ ಸಹ ಚಾಮರಾಜ ಕ್ಷೇತ್ರದಲ್ಲಿ ಹರೀಶ್ ಗೌಡರು ಶಾಸಕ ಇರಬೇಕು ಅಂತೇಳಿ ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸ್ತೀವಿ. ನಾವೆಲ್ಲ ಅವರು ಏನು ಕೆಲಸ ಮಾಡ್ತೇವೆ ಅದನ್ನೆಲ್ಲ ನಾವು ಮೆಚ್ಕೊಂಡಿದ್ದೇವೆ. ಯಾವುದೇ ಶಾಸಕರು ಚಾಮರಾಜ ಕ್ಷೇತ್ರದಲ್ಲಿ ಇಲ್ಲಂటే ಯಾರು ಕೊಟ್ಟಿಲ್ಲ. ಮನೆ ಬಾಗ್ಲು ಹುಡಿಕೊಂಡು ಕೊಡ್ತಾರ ಅಂತ ಕಾರ್ಯ ಮಾಡ್ತಿರೋದು ಜನಪ್ರಿಯ ಶಾಸಕ ಅಂತ ಹರೀಶ್ ಗೌಡರು ಅಂತ ಹೇಳಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ. ಎಲ್ಲರಿಗೂ ನಮಸ್ಕಾರ. ನಾಡಿನ ಹಾಗೂ ದೇಶದ ಜನತೆಗೆ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ವತಿಯಿಂದ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು. ಈ ಭಾಗದಲ್ಲಿ ಟಿಪ್ಪು ಅವನು ಯಾವತ್ತೂ ಕೂಡ ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ರಸ್ತೆ ಬದಿ ವ್ಯಾಪಾರಿಗಳ ಪರವಾಗಿ ನಿಂತಿದ್ದಾನೆ. ಅವರ ಧರ್ಮಪತ್ನಿ ಕಳೆದ ಬಾರಿ ನಗರ ಪಾಲಿಕೆ ಚುನಾವಣೆಯಲ್ಲಿ ಬಹಳ ಅಲ್ಪ ಮತದಿಂದ ಸೋತರೂ ಕೂಡ ಅವನು ಧೂತಿಗೆಟ್ಟಿಲ್ಲ. ನಾನು ಸುಮಾರು 6-7 ವರ್ಷಗಳಿಂದ ಸತತವಾಗಿ ಅವನ್ನ ನೋಡ್ತಾ ಇದ್ದೇನೆ. ಅವನ ಕಾರ್ಯ ಚಟುವಟಿಕೆ ಎಲ್ಲಿದೆ ಅಂದ್ರೆ, ಅವನ ಆರೋಗ್ಯ ಕೆಟ್ಟಾಗ್ಲೂ ಕೂಡ ಆರೋಗ್ಯದ ಬಗ್ಗೆ ಗಮನ ಹೆಚ್ಚಿಗೆ ಕೊಡದೇನೆ ಅವನು ಸಿಲಿಂಡರ್ ಕೊಡೋದು, BPL ಕಾರ್ಡ್ ಮಾಡಿಸೋದು, ರೇಷನ್ ಕಾರ್ಡ್ಗಳು ಮಾಡಿಸೋದು, ಬಡವರಿಗೆ ಸಹಾಯ ಮಾಡೋದು, ಆರೋಗ್ಯದ ಬಗ್ಗೆ ಸಹಾಯ ಮಾಡೋದು, ಆ ದಿಕ್ಕಿನಲ್ಲಿ ಅವನು ಕಾರ್ಯಚಟುವಟಿಕೆ ಮುಂದುವರಿಸಿದ್ದಾನೆ. ಇವತ್ತು 77ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾದಂಥ ಮಾನ್ಯ ಹರೀಶ್ ಗೌಡ್ರು ಅವರ ನೇತೃತ್ವದಲ್ಲಿ ಇವತ್ತು ಅವರ ಅಮೃತ ಹಸ್ತದಿಂದ 5 ತಳ್ಳುವ ಗಾಡಿಯನ್ನು ಕೊಡುವುದರ ಮುಖಾಂತರ ಬಡವರ ಪರವಾಗಿ ಜೀವಂತವಾಗಿ ಇದ್ದೀವಿ ಅನ್ನತಕ್ಕಂಥದ್ದನ್ನು ಅವನು ಪದೇ ಪದೇ ಆ ಕೆಲಸ ಮಾಡ್ತಾ ಇದ್ದಾನೆ. ತಾವೊಂದು ಮಾತು ಕೇಳಿದ್ರಿ ಮಾನ್ಯ ಶಾಸಕರಿಗೆ, ಯಾವತ್ತು ಹೇಳಿಕೆಗಳು ಸಾಯ್ತಾ ಇರ್ತವೆ, ಕೆಲಸಗಳು ಉಳಿತವೆ. ಆ ರೀತಿ ಟಿಪ್ಪು ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ಭಾಗದಲ್ಲಿ ಅವನು ಜನಪರವಾಗ ಕಾಳಜಿಯನ್ನು ಇಟ್ಕೊಂಡು ಅವನು ಕಳೆದ 10 ವರ್ಷ ಸತತವಾಗಿ ಇಂಥ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಈ ಭಾಗದಲ್ಲಿ ಜನರ ಬೆಂಬಲ ಇದೆ, ಅದೇ ರೀತಿ ಶಾಸಕರ ಬೆಂಬಲ ಇದೆ. ಕಾಂಗ್ರೆಸ್ ಪಕ್ಷನೂ ಕೂಡ ಅವನ ಜೊತೆ ನಿಲ್ತೀವಿ. ತಾವೊಂದು ಹೇಳಿದ್ರಿ ಬಿಜೆಪಿಯವರು ಹೇಳ್ತಾರೆ ಅಂತ. ಬಿಜೆಪಿಯವರಿಗೆ ಹೇಳ್ತಾರಲ್ಲ, ಕುಣಿಯಕ್ಕೆ ಆಗದಿದ್ದವಳು ನೆಲ ದೊಂಕು ಅಂತಾರೆ. ಅವರು ಕೆಲಸನೂ ಮಾಡಕ್ ಲಾಯಕ್ಕಿಲ್ಲ, ಯಾರಿಗಾರು ಬಡವರಿಗೆ ಸಹಾಯ ಮಾಡತಕ್ಕಂತ ಪಕ್ಷನೂ ಅಲ್ಲ ಅದು. ಆದ್ರಿಂದ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಟೀಕೆ ಮಾಡಕ್ ಹೋಗಿದೆ. ಅದನ್ನ ಏನಿದ್ರು ಅಲ್ಲಿ ಸರಿದು ಪಕ್ಕಕ್ಕೆ ತಳ್ಳಿ ಅವ್ರು ಹೇಳಿಕೆಗಳನ್ನೆಲ್ಲ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಏನಿರ್ಬೇಕು, ಚಾಮರಾಜ ವಾರ್ಡ್ ಮಟ್ಟದಲ್ಲಿ ಹೆಂಗಿರ್ಬೇಕು, ಕ್ಷೇತ್ರದ ಮಟ್ಟದಲ್ಲಿ ಹೆಂಗಿರ್ಬೇಕು, ಎಲ್ಲ ವರ್ಗದ ಜಾತಿ ಜನರನ್ನು ಒಕ್ಕಟ್ಟ ತೆಗೆದುವರ ಕೆಲಸನ ಶಾಸಕರ ನೇತೃತ್ವದಲ್ಲಿ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಎಲ್ಲ ನಾವು ಒಟ್ಟಾಗಿ ಹೋಗ್ತೀವಿ. ಅದಕ್ಕಿನಲ್ಲಿ
ಪಕ್ಷ ಸಂಘಟನೆಯಲ್ಲಿ ಪ್ರಥಮ ಆದ್ಯತೆ ಕೊಡ್ತೀವಿ. ಹೆಚ್ಚಿನ ಆದ್ಯತೆಯನ್ನು ಚಾಮರಾಜ ಕ್ಷೇತ್ರದಲ್ಲಿ ಟಿಪ್ಪು ಪರವಾಗಿ ಇರ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ ಅವನಿಗೆ ಶುಭವಾಗ್ಲಿ, ಅವ್ರ ಕುಟುಂಬ ವರ್ಗಕ್ಕೆ ಶುಭವಾಗ್ಲಿ, ಜನಪರ ಕಾಲೇಜು ಇರ್ತಕ್ಕಂಥ ಕೆಲಸಗಳು ಮುಂದುವರ್ಸ್ಕೊಂಡು ಹೋಗ್ತಾನೆ. ಅವನಿಗೆ ನಮ್ಮೆಲ್ಲರ ಬೆಂಬಲ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯಗಳು, ಶುಭಕಾಮನೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮೊದಲನೇದಾಗಿ ಈ ದೇಶದ ಜನರಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ 26ನೇ ವಾರ್ಡ್ನ ಮುಖಂಡರಾದಂತಹ ಟಿಪ್ಪು ಬೈರವರು, ನಮ್ಮ ಸೋದರ ಸಮಾನರಾದ ಟಿಪ್ಪು ಬೈ ಅವರು ಒಂದು ಸಮಾಜಮುಖಿಯಾದ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಹಿಂದೆ ಹಲವಾರು ಸಮಾಜಮುಖಿಯಾದ ಬಡವರಿಗೆ ಸಹಾಯಕಾರಿಯಾದ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಒಬ್ಬ ಚುನಾಯಿತ ಪ್ರತಿನಿಧಿ ಮಾಡುವಂತಹ ಕೆಲಸನ ಯಾವುದೇ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಟಿಪ್ಪು ಬೈ ಮಾಡ್ಕೊಬರ್ತಾ ಇರೋದು ನಮ್ಮೆಲ್ರಿಗೂ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ, ನಮ್ಮ ಶಾಸಕರಾದಿಯಾಗಿ ಎಲ್ರಿಗೂ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಈಗ ಇವತ್ತು 5 ಗಾಡಿಗಳನ್ನ ಟಿಪ್ಪು ಬೈ ಅವರು ಬಡ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡ್ತಾ ಇರೋದು ನಿಜವಾಗ್ಲೂ ಒಂದು ಉತ್ತಮವಾದ ಕಾರ್ಯ. ಬಡ ಜನರನ್ನ ಸಹಾಯ ಆಗಿ ಬಡ ಜನರಿಗೆ ಮೇಲೆತ್ತಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಟಿಪ್ಪು ಬೈ ಅವ್ರಿಗೆ ಇನ್ನೂ ಉತ್ತಮವಾದ ಅಧಿಕಾರ, ಆಯಸ್ಸು, ಐಶ್ವರ್ಯ ಎಲ್ಲ ಆ ಭಗವಂತ ನೀಡಲಿ. ಟಿಪ್ಪು ಬೈ ಮುಂದಿನ ದಿನಗಳಲ್ಲಿ ಈ ಏರಿಯಾ ಕಾರ್ಪೊರೇಟರ್ ಆಗಲಿ ಅಂತ ಈ ಮೂಲಕ ನಿಮ್ಮ ಮೂಲಕ ನಾನು ಬೇಡ್ಕೊತಾ ಇದ್ದೀನಿ. 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ಎಲ್ಲರಿಗೂ, ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳು. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಟಿಪ್ಪುರವರು 26ನೇ ವಾರ್ಡಿನ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಕಾಂಕ್ಷಿ ಅವರು ಈಗಾಗಲೇ ಹಿಂದೆ ಈ ವಾರ್ಡಲ್ಲಿ ತುಂಬಾ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಯಾರೇ ಏನೇ ಕಷ್ಟದಲ್ಲಿ ಬಂದ್ರು ಕೂಡ ಅವ್ರಿಗೆ ಒಂದು ವ್ಯಾಪಾರ ಮಾಡಕ್ ಸಹಾಯ ಮಾಡಬಹುದು, ಇನ್ನೊಂದಾಗ್ಬೋದು, ಎಲ್ಲಾ ತರ ಮಾಡ್ಕೊಂಡು ಬಂದಿದ್ದಾರೆ. ನಾವು ಹರೀಶ್ ಗೌಡ್ರು ಅವ್ರ ಹುಟ್ಟದಬ್ಬಲ್ಲಿ ಹರೀಶ್ ಗೌಡ್ರು ಒಂದು 30 ತಳ್ಳಗಾಡಿಗಳನ್ನ ಚಾಮರಾಜ ಕ್ಷೇತ್ರದಲ್ಲಿ ಕೊಟ್ಟಿದ್ರು. ಅದನ್ನ ಪ್ರೇರಣೆಯಾಗಿ ಇವತ್ತು 26ನೇ ವಾರ್ಡಲ್ಲಿ ಟಿಪ್ಪುರವರು ಅವರ ವಾರ್ಡಲ್ಲಿ ಯಾರು ತುಂಬಾ ಕಷ್ಟದಲ್ಲಿದ್ದಾರೆ, ವ್ಯಾಪಾರ ಮಾಡಕ್ಕೆ ಅವ್ರಿಗೆ ತಳ್ಳುವಂತ ಗಾಡಿಗಳು ಇರ್ಲಿಲ್ಲ, ಅಂತವ್ರಿಗೆ ಸಹಾಯ ಆಗ್ಲಿ ಅಂತೇಳಿ ಇವತ್ತು ಒಂದು 5 ಗಾಡಿಗಳನ್ನ ಅವರು ವಿತರಣೆ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯಸ್ಸು, ಆರೋಗ್ಯ, ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಕ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. अस्सलाम वालेकुम रहमतुल्लाहि बरकातहू। 70वां रिपब्लिक डे 26 जनवरी की सबको मुबारकबाद पेश करता हूँ। और आज हमारे चामराजा क्षेत्र के डायनामिक लीडर हरीश गौड़ा साहब, हमारे 26 नंबर वार्ड प्रेसिडेंट टीपू अलियास रहमतुल्लाह, आज उनकी जानिब से 10-5 ये बीदी बदी व्यापार के जो गाड़ी आज 5 गाड़ियां आज दस्तक कर को ही, और पूरे यहाँ व्यापारियों को बुला को आज पूरे को देखो ही। और हमारे चामराजा क्षेत्र के डायनामिक लीडर के हरीश गौड़ा साहब यहाँ पूरी उनके क्षेत्र के अंदर पूरे गाड़ियां क्या भी होंगे, कंप्यूटर होंगे, पूरा उन्होंने जो भी यहाँ क्या भी काम कर रहे पूरा दिल खोल को काम कर रहे। और उनके जेब के कासा से क्या भी इसके उनके जेब के हाथ से कासा खर्चा कर दो पूरा क्या हरीश गौड़ा साहब उन्होंने अच्छा काम कर ले रही। इंशाल्लाह आने वाले दिनों में भी उन्होंने इंशाल्लाह चामराजा क्षेत्र के 20-8 को भी उन्होंने MLA होती को हमारी उम्मीद है। इंशाल्लाह बरकरार उम्मीद रहती है। और हमारा टीपू साहब भी दिल खोल को यहाँ वार्ड के अंदर बहुत काम कर रही और गाड़ियाँ दे रही, जो भी यहाँ के उनके ऑफिस को आती, जो भी यहाँ के वार्ड के अंदर जो भी उन्हें आती, उनकी क्या क्या है परेशानी सुनाती, उनका काम पूरी तरह से उन्हें भरपूर काम को अंजाम दे रही। मैं इतना बोलते हुए मैं अपनी जगह लेता हूँ। अस्सलाम वालेकुम रहमतुल्लाहि व मंडी में मंडी मोहल्ला मैसूर शहर का, जहाँ पर वार्ड नंबर 26 है, उससे जो है आपकी पहचान है। 26 में जो है कामों काज कर रही सोशल वर्कर ही पिछले 10-12 साल से। आज जाकर 26 जनवरी के दिन एक अच्छा मौका था चामराजा क्षेत्र के हरीश गौड़ा साहब के साथ मिलकर जो है अभी ये जो ठेले के 4 की गाड़ियां देकर है, उस पे क्या बोलना चाहते? अस्सलाम वालेकुम रहमतुल्लाहि बरकातहू। ये ढकलने के गाड़ियाँ देने का मकसद क्या है, तो हरीश अण्णा के बर्थडे के टेम्पो हमारी वार्ड को
एक गाड़ी दिए थे, ऐसा उनके 20 वार्ड को 20 गाड़ियां दिए थे। एक हमारे वार्ड को एक गाड़ी दिए थे ना, एक दूसरे व्यापारी जो है उन आख हमारे ऑफिस को हमना भी जरूरत है गाड़ी की, हमना जो कर को बोले थे। इस वजह से हमें ऐसे एमएलए के हाथ के नीचे ही हमें एक काम करने क्या भी खुशी होते। परसों लैपटॉप दिया 350 लैपटॉप कोई कौन की क्या की बोले मुसलमानों को देखो नहीं, खाली उनके सतमा को दो कहीं कर को, ये झूठ बात। नेक्स्ट इंशाल्लाह तुम ना बुला तो उनके घरों को बुला लगो जाको, उनके हाथ से पूछने का। तो मेरी वार्ड में 12 जना को हमारे आदमी को लैपटॉप बंद गई, उनके पास हिंदू मुसलमान कर वो क्या भी नहीं है, उन्होंने एक डायनामिक लीडर है। इंशाल्लाह 20 पार्ट में एमएलए होती, मिनिस्टर भी होती। आगे जाको इसी तरह और भी गैस सिलेंडर हो और गाड़ियां देने का हो और भी लोगों को करने का रहेगा तो क्या कर सकते हैं? इंशाल्लाह मेरे हाथ से अल्लाह ताला जो भी काम लेता मैं इंशाल्लाह जरूर करता हूँ। जो भी आता मेरे पास मेरी कैपेसिटी, मेरी अल्लाह मुझे कितनी ताकत देगा मैं बता कर सकता हूँ। जिनको गाड़ियां दिए थे वो खुद को आपके पास आए, आप उनको नहीं गए? नहीं, उन्होंने भी एक जरा जना आए थे, जरा जना मैं जाको देख को दिया। हाँ, जरूरतमंद थे उनको दिया। अब एक हमारे ऑफिस के बाजू चाहिए उनको देना कर को बोले 15 दिन में इंशाल्लाह उनको भी बना। टोटल 10 गाड़ियां देने का था, सो उसमें उन्होंने नहीं होता कर को 5 बनाया, 5 अभी बाकी है, 5 दे तो इंशाल्लाह। बहुत बहुत शुक्रिया साहब जी। आपका नाम क्या? हुसैन बेग। अच्छा, आपकी उम्र कितनी? मेरी 60-65 साल। 65 साल की उम्र। अभी कहाँ के रहने वाले? मैं पार्क के ने गुंडे पार्क के ने। आज जो भी आपको ये 4 पहिया वाली गाड़ियाँ दी हैं, उस ताल्लुक से आप क्या बोलना? शुक्रिया अदा बोलता हूँ। आपको कितनी जरूरत थी इसकी? अल्लाह का फजल, मेरे को गाड़ी इतने टिप भेज दिए, मुझे अल्लाह का शुक्र जो भी दिया उनको अल्लाह। कितने सालों से आप ये व्यापार में कारोबार में लगे हैं? मैं 60-65 साल, मेरी 50 साल तो धंधा कर रहा हूँ, स्कूल पढ़े में धंधा कर रहा हूँ सर। 50 साल से कारोबार क्या करते थे? तरकारी का। तरकारी गली। अभी जो आपको गाड़ी मिली है चाचा की, इससे जो है आपको कितनी मदद होती है? अल्लाह जो भी कमी देता कुछ तो इसे जो है आप देखो ही ना, आपको इसे अच्छे तरीके से रख लेते हैं इंशाल्लाह। अच्छा, ये गाड़ी जो है दूसरी गाड़ियों से अलग है? नहीं, अच्छी है माशाल्लाह, अच्छी है, अलादा है। वो गाड़ी से ये गाड़ी से भी अच्छी है, दूसरी गाड़ी से भी ये गाड़ी अच्छी है। खुश नहीं? अल्लाह खुश है। अल्लाह आसान करे।